ಏನು ನಮ್ಮಲ್ಲಿ ಪೌರ ಕಾರ್ಮಿಕರಲ್ಲೇ ಎಲ್ಲ ಪೌರ ಕಾರ್ಮಿಕರು ಒಂದೇ ಕೆಲಸ ಮಾಡೋದು. ಅಂದ್ರೆ ಇವರ ಪ್ರತ್ಯೇಕವಾಗಿ ಏನು ಅಧಿಕಾರಿ ವರ್ಗ ನಮ್ಮನ್ನ ಲೋಡರ್ಸು, ಕ್ಲೀನರ್ಸು, ಮತ್ತೆ ಪೌರ ಕಾರ್ಮಿಕ, ಡ್ರೈವರು ಅಂತ ಏನು ವಿಂಗಡಣೆ ಮಾಡಿದ್ದಾರೆ. ನಮ್ಮಲ್ಲೇ ಬೇರ್ಪಡಿಸಿರ್ತಾರೆ. ಡ್ರೈವರ್ ಅಂತ ಹುದ್ದೆ ಏನ್ ಮಾಡ್ತಾರೆ, ಅವ್ನು ಓಡಿಸೋದನ್ನ ಫ್ಲೈಟ್ ಓಡಿಸೋದು ಕಸದಲ್ಲಾಗಿದೆ, ಕಸಗಟ್ಟಿಗೆ ಸಂಬಂಧನೇ, ಕ್ಲೀನರ್ ಕೆಲಸನೇ ಮಾಡೋದು. ನಮ್ಮನ್ನು ಬೇರ್ಪಡಿಸಿ ಅವ್ರಿಗೆ ಬೇರೆ ಇವ್ರು ಬೇರೆ ಒಂದೇ ಸಮಾನ ನೋಡದೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲಾ ಪೌರ ಕಾರ್ಮಿಕರಂದ್ರೆ ಎಲ್ಲಾ ಪೌರ ಕಾರ್ಮಿಕರು ಒಂದೇ ರೀತಿಯಲ್ಲಿ ನೋಡ್ಬೇಕಾಗಿತ್ತು. ಅವ್ರು ನೋಡ್ಲಿಲ್ಲ. ನಮ್ಮಲ್ಲೇ ತೊಡ್ಕೊಂಡು ಮಾಡಿ, ನಮ್ಮನ್ನ ಬೇರೆ ಬೇರೆ ವಿಂಗಡಣೆ ಮಾಡಿ, ನಮ್ಮ ಪೌರ ಕಾರ್ಮಿಕರಿಗೆ ಮೋಸ ಅನ್ಯಾಯ ಮಾಡಿ ಅವ್ರು ಬೇರೆ ಬೇರೆ ಆಗಕ್ಕೆ ಮಾಡಿದ್ರು. ಅದೇ ರೀತಿಯಾಗಿ ಏನು ಈಗ ಸರ್ಕಾರ, ನಮ್ಮ ಸರ್ಕಾರ ನಂಬ್ಕೊಂಡು ನಾವು ಪೌರ ಕಾರ್ಮಿಕರಿಗೆ ಒಳ್ಳೇದು ಮಾಡ್ತಾರೆ ಅಂತ ನಂಬ್ಕೊಂಡ್ವಿ. ಈಗಾಗಲೇ 1.5 ವರ್ಷ ಕಳೀತು. 1.5 ವರ್ಷ ಕಳೆದ್ರು ಸಹ ನಮ್ಮ ಪೌರ ಕಾರ್ಮಿಕರ ಬಗ್ಗೆ ಈಗಾಗಲೇ ಯಾವುದೇ ಅವರಿಗೆ ಅವ್ರ ವಿಷಯಕ್ಕೆ ಬರಲಿಲ್ಲ. ಏನು ಒಂದು ಸಾಮಾನ್ಯವಾಗಿ ನಮ್ಮ ಕಾರ್ಮಿಕರು ಕಸ ಗುಡಿಸೋದಕ್ಕೆ ಕೊರೋನಾ ಟೈಮಲ್ಲೂ ಸಹ ಅಷ್ಟೇ ಅವರು ಸಾವಿರಟ್ಟಿಗೆ ಕೆಲಸ ಮಾಡಿದ್ರು. ಆ ಮಾಡಿದಾಗ ಎಷ್ಟೋ ಜನ ಅನಾರೋಗ್ಯಕ್ಕೆ ತುತ್ತಾಗಿ ಅವ್ರು ಸಾವನ್ನಪ್ಪಿದ್ರು ಸಹ ಸರ್ಕಾರ ಪರಿಗಣಿಸಲೇ ಇಲ್ಲ. ಆದ್ರೂ ಸಹ ನಾವು ಆ ಕೆಲಸ ನಾವು ಬಿಡ್ಲೇ ಇಲ್ಲ, ಆಯ್ತಾ. ಮತ್ತೆ ಯಾರಾದ್ರೂ ಎಲ್ಲರೂ ಮನೆ ಬಾಗಿಲುಗಳ ಬಚ್ಚಿಟ್ಕೊಂಡಿರುವಾಗ ನಮ್ಮ ಕಾರ್ಮಿಕರ ಆ ಮನೆಗೆ ಹೋಗಿ ಅವರ ಏನು ಸಂಬಂಧಿಕರೇ ಆ ಒಂದು ಆರೋಗ್ಯಸ್ಥರಿದ್ದಾಗ ಆ ಮನುಷ್ಯನ ನಾವು ಮುಟ್ಲಿಲ್ಲ. ನಮ್ಮ ಕಾರ್ಮಿಕರ ಅವ್ರನ್ನ ಮುಟ್ಟಿ ಅವ್ರ ಬಟ್ಟೆ ತೆಗೆದು ಅವರೆಲ್ಲ ಕ್ಲೀನ್ ಮಾಡಿ ದಫನ್ ಮಾಡೋ ಅಷ್ಟು ಸ್ಟೇಜ್ಗೆ ಹೋದ್ರು ಸಹ ಸರ್ಕಾರ ಆ ಕೆಲಸ ಯಾರು ಮಾಡಲಿಲ್ಲ. ಮಾಡಿದ ನಮ್ಮ ಪೌರ ಕಾರ್ಮಿಕರ ಅವ್ರಿಗೆ ಅನ್ಯಾಯ ಆಗ್ತಾ ಇದ್ದಾಗ ಕಣ್ಮುಚ್ಚಿಟ್ಟು ಸರ್ಕಾರ ಇದೆ. ಈಗಾಗಲೇ ಏನು ಸರ್ಕಾರದ ಪ್ರಣಾಳಿಕೆಯಲ್ಲಿ ಎಲ್ಲಾ ಕಾರ್ಮಿಕರನ್ನು ಏಕಕಾಲಕ್ಕೆ ನಾವು ಕಾಯಂ ಮಾಡ್ತೀವಿ ಅಂತ ಭರವಸೆ ಕೊಟ್ಟರು, ಅದನ್ನು ಈಡೇರಿಸಲಿಲ್ಲ. ಹಾಗೆಯೇ ಎಲ್ಲಾ ಕಾರ್ಮಿಕರಿಗೆ ಭವಿಷ್ಯ ನಿಧಿಯನ್ನ ಮಾಡಬೇಕು, ಅವರಿಗೆ ಮಕ್ಕಳಿಗೆ ಎಜುಕೇಶನ್ ಮಾಡಬೇಕು, ಮತ್ತೆ ಅವರಿಗೆ ಗೃಹಭಾಗ್ಯ ಅಂತ ಮಾಡಬೇಕು. ಪರ್ಮನೆಂಟ್ ಅವ್ರಿಗೂ ಒಂದು ಕೆಲಸ ಹೇಳಿದ್ರು, ಮತ್ತೆ ಕಾಂಟ್ರಾಕ್ಟ್ ಸಿಸ್ಟಮ್ ಅವ್ರಿಗೆ ಒಂದು ಕೆಲಸ ಅಂತ ಹೇಳಿದ್ರು. ಒಂದೇ ಪರಕೆ ತಂದು ಕೆಲಸ ಮಾಡೋದು. ಪರ್ಮನೆಂಟ್ ಅವ್ರಿಗೂ ಗೃಹಭಾಗ್ಯ ಅಂತ ಮನೆಗೆ ಕೊಟ್ಟರು. ನೇರ ಪಾವತಿ, ನೇರ ನೇಮಕಾತಿ, ಮತ್ತೆ ಗುತ್ತಿಗೆ ಕೆಲಸ ಮಾಡೋರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗಲಿಲ್ಲ. ಈಗಾಗಲೇ 20 ವರ್ಷ, 30 ವರ್ಷ, 40 ವರ್ಷ ಕೆಲಸ ಮಾಡಿದ್ರು ಸಹ ಅವರು ಹಾಗೆಯೇ ಮರಣ ಹೊಂದಿರ್ತಾರೆ ಅಥವಾ ರಿಟೈರ್ಡ್ ಆಗ್ತಾರೆ. ಅದು ಅವ್ರಿಗೆ ಯಾವುದೇ ರೀತಿಯಾದ ಸರ್ಕಾರ ಕಡೆಯಿಂದ ಸೌಲಭ್ಯಗಳು ಸಿಗದೆ ಆ ಕುಟುಂಬ ಬೀದಿ ಪಾಲುವಂತ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ. ಆದ್ರಿಂದ ಒಂದೇ ಹೇಳೋದು, ನಾವು ಪೌರ ಕಾರ್ಮಿಕರ ದಿನಾಚರಣೆ ಸೆಪ್ಟೆಂಬರ್ 3 ಅಂತ ಮಾಡ್ತಾರೆ, ಸುಮ್ಮನೆ ನಾಮಕಾವಸ್ಥೆ. 23 ನಾಮಕಾವಸ್ಥೆ ಮಾಡ್ತಾರೆ ಅಷ್ಟೇ. ಅದು ಆದ್ರೂ ಸಹ ಬೆಳಗಿನ ಜಾವ ಕಾರ್ಮಿಕರು 6 ಗಂಟೆಗೆ ಹೋಗಿ 5 ಗಂಟೆಗೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ಬೇಕು. ಕೆಲಸ ಮಾಡಿ ಮತ್ತೆ ಅವ್ರು ಹೇಳ್ದಂಗೆ ಮಾಡಿ ಅಲ್ಲಿ ಕೂತ್ಕೋಬೇಕಷ್ಟೇ. ಅವ್ರಿಗೆ ಆ ದಿನ ಅಂತ ಹಬ್ಬ ಅಂತ ಆಚರಣೆ ಮಾಡ್ಕೊಳ್ಳಲ್ಲ, ಕೆಲಸ ಮಾಡ್ಬೇಕು. ಅವ್ರು ಅವತ್ತು ದಿನ ಕೆಲಸ ಮಾಡೇ ಬರ್ಬೇಕು ಅವ್ರು. ಆದ್ರಿಂದ ಏನು ನಾವು ಪೌರ ಕಾರ್ಮಿಕ ದಿನಾಚರಣೆ ಅಂತ ಮಾಡ್ತೀರಾ, ನಾಮಕಾವಸ್ಥೆ ಮಾಡಬಾರ್ದು. ಅಷ್ಟೊಳಗನೆ ಎಲ್ಲಾ ಕಾರ್ಮಿಕರನ್ನ, ರಾಜ್ಯದ ಎಲ್ಲಾ ಕಾರ್ಮಿಕರನ್ನು ಏಕಕಾಲಕ್ಕೆ ಕಾಯಂ ಮಾಡಲೇಬೇಕು ಅಂತ